ಈ ಪಕ್ಕದಲ್ಲಿ ಯೋಗಿ ಆದಿತ್ಯನಾಥ್ ಇದ್ದರು. ಅವರ ಪಕ್ಕದಲ್ಲಿ ಒಬ್ಬರು ಸನ್ಯಾಸಿ ಇದ್ದರು, ಸ್ವಾಮೀಜಿ ಇದ್ದರು, ಗಡ್ಡ ಬಿಟ್ಕೊಂಡಿದ್ರು. ಎಲ್ಲರಿಗೂ ಕುತೂಹಲ, ಇದು ಯಾರು? ಅವರ ಹೆಸರು ನೋಡಿ, ಇವರೇ. ಅರೇ ರೇ 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 ಫಸ್ಟ್ ಲೈನ್ ಅವ್ರಿಗೆ ಕೊಟ್ಟಿದ್ದಾರಲ್ಲ ನೋಡಿ. ಯು ಪಿ ಚೀಫ್ ಮಿನಿಸ್ಟರ್ ಇದ್ದಾರೆ, ಮತ್ತೊಬ್ಬರು ಇದ್ದಾರೆ. ಈ ಸನ್ಯಾಸಿ ಯಾರು? ಬನ್ನಿ ಅದರ ಬಗ್ಗೆ ಹೇಳ್ತೀನಿ. ಮೋದಿ ನಾಮಪತ್ರ ಸಲ್ಲಿಕೆ ವೇಳೆ ರಾಮ ಮಂದಿರದ ಭೂಮಿ ಪೂಜೆಗೆ ಮುಹೂರ್ತ ನಿಗದಿಪಡಿಸಿದ್ದ ಗಣೇಶ್ವರ ಶಾಸ್ತ್ರಿ ಹಾಜರಿದ್ದರು. ಉಮೇದುವಾರಿಕೆ ಸಲ್ಲಿಕೆ ವೇಳೆ ಪ್ರಧಾನಿ ಮೋದಿ ಪಕ್ಕದಲ್ಲಿ ಶಾಸ್ತ್ರಿಗಳು ಕುಳಿತಿದ್ದು ಎಲ್ಲರ ಗಮನ ಸೆಳೆಯಿತು. ಹಾಗಾಗಿ ಅವರು ಯಾರು ಅಂತ ತಿಳಿಸುವಂಥ ಪ್ರಯತ್ನವನ್ನು ಇವತ್ತು ನಾನು ನಿಮಗೆ ಮಾಡ್ತೀನಿ. ಅವರ ಪರಿಚಯ ನಿಮಗೆ ಹೇಳ್ಕೊಡ್ತೀನಿ. ಅವರೇ ಗಣೇಶ್ವರ್ ಶಾಸ್ತ್ರಿ. ಎಲ್ಲಿ ಅವರು? ಗಣೇಶ್ವರ ಶಾಸ್ತ್ರಿ. ನಾಮಪತ್ರ ಸಲ್ಲಿಕೆ ವೇಳೆ ಮೋದಿ ಪಕ್ಕದಲ್ಲಿದ್ದರು ಗಣೇಶ್ವರ ಶಾಸ್ತ್ರಿ. ರಾಮ ಮಂದಿರ ಭೂಮಿ ಪೂಜೆಗೆ ಇದೇ ಗಣೇಶ್ವರ ಶಾಸ್ತ್ರಿ ಅವರು ಮುಹೂರ್ತ ನಿಗದಿ ಮಾಡಿದ್ರಂತೆ. ಅದರ ಜೊತೆಗೆ ಕಾಶಿ ವಿಶ್ವನಾಥ್ ಕಾರಿಡಾರ್ ಉದ್ಘಾಟನೆಗೆ ಕೂಡ ಮುಹೂರ್ತ ನಿಗದಿ ಮಾಡಿದ್ದು ಇದೇ ಗಣೇಶ್ವರ ಶಾಸ್ತ್ರಿ. ಇನ್ನು ಇವತ್ತು ಮೋದಿ ನಾಮಪತ್ರ ಸಲ್ಲಿಕೆ ವೇಳೆ ಅಭಿಜಿನ್ ಮುಹೂರ್ತ ಅಂತ ಏನಿತ್ತು, ಇದನ್ನು ಕೂಡ ನಿಗದಿ ಮಾಡಿದ್ದು ಇದೇ ಗಣೇಶ್ವರ ಶಾಸ್ತ್ರಿಗಳು. ಗಣೇಶ್ವರ ಶಾಸ್ತ್ರಿಗಳ ಉಮೇದುವಾರಿಕೆಯೇ ಪ್ರಮುಖ ಸೂಚಕರಾಗಿದ್ದರು. ಸೂಚಕರು ಅಂತಿರ್ತಾರೆ ಒಂದಿಬ್ಬರು. ನೀವು ನಾಳೆ ಎಲೆಕ್ಷನ್ಗೆ ನಿಲ್ತೀನಿ ಅಂತ ಹೇಳೋಕೆ ಒಬ್ಬರು ಹೋಗೋಕ್ಕಾಗಲ್ಲ, ಒಂದು 5 ಜನ ಹೋಗ್ಬೇಕಾಗಲ್ಲ. ಸೂಚಕರು ಅಂತ ಇರ್ತಾರೆ. ಆ ಸೂಚಕರಲ್ಲಿ ಒಬ್ಬರು ಅವರು ಆಗಿದ್ದರು. ಇವರು ಗಣೇಶ್ವರ ಶಾಸ್ತ್ರಿ BJP ಮತ್ತು RSS ಜೊತೆ ಗಣೇಶ್ವರ ಶಾಸ್ತ್ರಿ ಅವರಿಗೆ ದಶಕಗಳ ಒಡನಾಟ ಇದೆ. ಜೊತೆಗೆ ಗಣೇಶ್ವರ ಶಾಸ್ತ್ರಿ ಅವರು ವಾರಣಾಸಿಯ ರಾಮ್ಘಾಟ್ ಪ್ರದೇಶದ ಈಗಿನ ನಿವಾಸಿ. ರಾಮ್ಘಾಟ್ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಅವರು. ಆದರೆ ಗಣೇಶ್ವರ ಶಾಸ್ತ್ರಿಯ ಮೂಲ ತಮಿಳುನಾಡಿನ ತಿರುವಿಸನಲ್ಲೂರು ಅನ್ನೋ ಊರವರು. ಗಣೇಶ್ ಶಾಸ್ತ್ರಿ ಅವರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೆಸರು ಲಕ್ಷ್ಮಣ್ ಶಾಸ್ತ್ರಿ. ಸೊ ಇದೆಲ್ಲವೂ ಕೂಡ ಗಣೇಶ್ವರ ಶಾಸ್ತ್ರಿ. ಈಗ ಗೊತ್ತಾಯ್ತಲ್ಲ ಯಾರಿದ್ದಾರೆ? ಗಣೇಶ್ವರ ಶಾಸ್ತ್ರಿ ಮತ್ತು ಲಕ್ಷ್ಮಣ ಶಾಸ್ತ್ರಿ, ಅವರ ತಂದೆ ಹೆಸರು ಕೂಡ. ಇನ್ನು ಅವರ ಈ ಪಕ್ಕದಲ್ಲಿ ಯೋಗಿ ಆದಿತ್ಯನಾಥ್ ಇದ್ದರು. ಅವರ ಪಕ್ಕದಲ್ಲಿ ಒಬ್ಬರು ಸನ್ಯಾಸಿ ಇದ್ದರು, ಸ್ವಾಮೀಜಿ ಇದ್ದರು, ಗಡ್ಡ ಬಿಟ್ಕೊಂಡಿದ್ರು. ಎಲ್ಲರಿಗೂ ಕುತೂಹಲ, ಇದು ಯಾರು? ಅವರ ಹೆಸರು ನೋಡಿ, ಇವರೇ. ಅರೇ ರೇ 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 ಫಸ್ಟ್ ಲೈನ್ ಅವ್ರಿಗೆ ಕೊಟ್ಟಿದ್ದಾರಲ್ಲ ನೋಡಿ. ಯು ಪಿ ಚೀಫ್ ಮಿನಿಸ್ಟರ್ ಇದ್ದಾರೆ, ಮತ್ತೊಬ್ಬರು ಇದ್ದಾರೆ. ಈ ಸನ್ಯಾಸಿ ಯಾರು? ಬನ್ನಿ ಅದರ ಬಗ್ಗೆ ಹೇಳ್ತೀನಿ. ಮೋದಿ ನಾಮಪತ್ರ ಸಲ್ಲಿಕೆ ವೇಳೆ ರಾಮ ಮಂದಿರದ ಭೂಮಿ ಪೂಜೆಗೆ ಮುಹೂರ್ತ ನಿಗದಿಪಡಿಸಿದ್ದ ಗಣೇಶ್ವರ ಶಾಸ್ತ್ರಿ ಹಾಜರಿದ್ದರು. ಉಮೇದುವಾರಿಕೆ ಸಲ್ಲಿಕೆ ವೇಳೆ ಪ್ರಧಾನಿ ಮೋದಿ ಪಕ್ಕದಲ್ಲಿ ಶಾಸ್ತ್ರಿಗಳು ಕುಳಿತಿದ್ದು ಎಲ್ಲರ ಗಮನ ಸೆಳೆಯಿತು. ಹಾಗಾಗಿ ಅವರು ಯಾರು ಅಂತ ತಿಳಿಸುವಂಥ ಪ್ರಯತ್ನವನ್ನು ಇವತ್ತು ನಾನು ನಿಮಗೆ ಮಾಡ್ತೀನಿ. ಅವರ ಪರಿಚಯ ನಿಮಗೆ ಹೇಳ್ಕೊಡ್ತೀನಿ. ಅವರೇ ಗಣೇಶ್ವರ ಶಾಸ್ತ್ರಿ. ಎಲ್ಲಿ ಅವರು? ಗಣೇಶ್ವರ ಶಾಸ್ತ್ರಿ. ನಾಮಪತ್ರ ಸಲ್ಲಿಕೆ ವೇಳೆ ಮೋದಿ ಪಕ್ಕದಲ್ಲಿದ್ದರು ಗಣೇಶ್ವರ ಶಾಸ್ತ್ರಿ. ರಾಮ ಮಂದಿರ ಭೂಮಿ ಪೂಜೆಗೆ ಇದೇ ಗಣೇಶ್ವರ ಶಾಸ್ತ್ರಿ ಅವರು ಮುಹೂರ್ತ ನಿಗದಿ ಮಾಡಿದ್ರಂತೆ. ಅದರ ಜೊತೆಗೆ ಕಾಶಿ ವಿಶ್ವನಾಥ್ ಕಾರಿಡಾರ್ ಉದ್ಘಾಟನೆಗೆ ಕೂಡ ಮುಹೂರ್ತ ನಿಗದಿ ಮಾಡಿದ್ದು ಇದೇ ಗಣೇಶ್ವರ ಶಾಸ್ತ್ರಿ. ಇನ್ನು ಇವತ್ತು ಮೋದಿ ನಾಮಪತ್ರ ಸಲ್ಲಿಕೆ ವೇಳೆ ಅಭಿಜಿನ್ ಮುಹೂರ್ತ ಅಂತ ಏನಿತ್ತು, ಇದನ್ನು ಕೂಡ ನಿಗದಿ ಮಾಡಿದ್ದು ಇದೇ ಗಣೇಶ್ವರ ಶಾಸ್ತ್ರಿಗಳು. ಗಣೇಶ್ವರ ಶಾಸ್ತ್ರಿಗಳ ಉಮೇದುವಾರಿಕೆಯೇ ಪ್ರಮುಖ ಸೂಚಕರಾಗಿದ್ದರು. ಸೂಚಕರು ಅಂತಿರ್ತಾರೆ ಒಂದಿಬ್ಬರು. ನೀವು ನಾಳೆ ಎಲೆಕ್ಷನ್ಗೆ ನಿಲ್ತೀನಿ ಅಂತ ಹೇಳೋಕೆ ಒಬ್ಬರು ಹೋಗೋಕ್ಕಾಗಲ್ಲ, ಒಂದು 5 ಜನ ಹೋಗ್ಬೇಕಾಗಲ್ಲ. ಸೂಚಕರು ಅಂತಿರ್ತಾರೆ. ಆ ಸೂಚಕರಲ್ಲಿ ಒಬ್ಬರು ಅವರು ಆಗಿದ್ದರು. ಇವರು ಗಣೇಶ್ವರ ಶಾಸ್ತ್ರಿ BJP ಮತ್ತು RSS ಜೊತೆ ಗಣೇಶ್ವರ ಶಾಸ್ತ್ರಿ ಅವರಿಗೆ ದಶಕಗಳ ಒಡನಾಟ ಇದೆ. ಜೊತೆಗೆ ಗಣೇಶ್ವರ ಶಾಸ್ತ್ರಿ ಅವರು ವಾರಣಾಸಿಯ ರಾಮ್ಘಾಟ್ ಪ್ರದೇಶದ ಈಗಿನ ನಿವಾಸಿ. ರಾಮ್ಘಾಟ್ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಅವರು. ಆದರೆ ಗಣೇಶ್ವರ ಶಾಸ್ತ್ರಿಯ ಮೂಲ ತಮಿಳುನಾಡಿನ ತಿರುವಿಸನಲ್ಲೂರು ಅನ್ನೋ ಊರವರು. ಗಣೇಶ್ ಶಾಸ್ತ್ರಿ ಅವರ ತಂದೆ ಹೆಸರು ಲಕ್ಷ್ಮಣ್ ಶಾಸ್ತ್ರಿ. ಸೊ ಇದೆಲ್ಲವೂ ಕೂಡ ಗಣೇಶ್ವರ ಶಾಸ್ತ್ರಿ. ಈಗ ಗೊತ್ತಾಯ್ತಲ್ಲ ಯಾರಿದ್ದಾರೆ? ಗಣೇಶ್ವರ ಶಾಸ್ತ್ರಿ ಮತ್ತು ಲಕ್ಷ್ಮಣ ಶಾಸ್ತ್ರಿ, ಅವರ ತಂದೆ ಹೆಸರು ಕೂಡ. ಇನ್ನು ಅವರ ಈ ಪಕ್ಕದಲ್ಲಿ ಯೋಗಿ ಆದಿತ್ಯನಾಥ್ ಇದ್ದರು. ಅವರ ಪಕ್ಕದಲ್ಲಿ ಒಬ್ಬರು ಸನ್ಯಾಸಿ ಇದ್ದರು,
ಸ್ವಾಮೀಜಿ ಇದ್ದರು, ಗಡ್ಡ ಬಿಟ್ಕೊಂಡಿದ್ರು. ಎಲ್ಲರಿಗೂ ಕುತೂಹಲ, ಇದು ಯಾರು? ಅವರ ಹೆಸರು ನೋಡಿ ಇವರೇ. ಅರೇ ರೇ 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 ಫಸ್ಟ್ ಲೈನ್ ಅವ್ರಿಗೆ ಕೊಟ್ಟಿದ್ದಾರಲ್ಲ ನೋಡಿ. UP ಚೀಫ್ ಮಿನಿಸ್ಟರ್ ಇದ್ದಾರೆ, ಮತ್ತೊಬ್ಬರಿದ್ದಾರೆ. ಈ ಸನ್ಯಾಸಿ ಯಾರು? ಬನ್ನಿ ಅದರ ಬಗ್ಗೆ ಹೇಳ್ತೀನಿ. ಮೋದಿ ನಾಮಪತ್ರ ಸಲ್ಲಿಕೆ ವೇಳೆ ರಾಮ ಮಂದಿರದ ಭೂಮಿ ಪೂಜೆಗೆ ಮುಹೂರ್ತ ನಿಗದಿಪಡಿಸಿದ್ದ ಗಣೇಶ್ವರ ಶಾಸ್ತ್ರಿ ಹಾಜರಿದ್ದರು. ಉಮೇದುವಾರಿಕೆ ಸಲ್ಲಿಕೆ ವೇಳೆ ಪ್ರಧಾನಿ ಮೋದಿ ಪಕ್ಕದಲ್ಲಿ ಶಾಸ್ತ್ರಿಗಳು ಕುಳಿತಿದ್ದು ಎಲ್ಲರ ಗಮನ ಸೆಳೆಯಿತು. ಹಾಗಾಗಿ ಅವರು ಯಾರು ಅಂತ ತಿಳಿಸುವಂಥ ಪ್ರಯತ್ನವನ್ನು ಇವತ್ತು ನಾನು ನಿಮಗೆ ಮಾಡ್ತೀನಿ. ಅವರ ಪರಿಚಯ ನಿಮಗೆ ಹೇಳ್ಕೊಡ್ತೀನಿ. ಅವರೇ ಗಣೇಶ್ವರ ಶಾಸ್ತ್ರಿ. ಎಲ್ಲಿ ಅವರು? ಗಣೇಶ್ವರ ಶಾಸ್ತ್ರಿ ನಾಮಪತ್ರ ಸಲ್ಲಿಕೆ ವೇಳೆ ಮೋದಿ ಪಕ್ಕದಲ್ಲಿದ್ದರು ಗಣೇಶ್ವರ ಶಾಸ್ತ್ರಿ. ರಾಮ ಮಂದಿರ ಭೂಮಿ ಪೂಜೆಗೆ ಇದೇ ಗಣೇಶ್ವರ ಶಾಸ್ತ್ರಿ ಅವರು ಮುಹೂರ್ತ ನಿಗದಿ ಮಾಡಿದ್ರಂತೆ. ಅದರ ಜೊತೆಗೆ ಕಾಶಿ ವಿಶ್ವನಾಥ್ ಕಾರಿಡಾರ್ ಉದ್ಘಾಟನೆಗೆ ಕೂಡ ಮುಹೂರ್ತ ನಿಗದಿ ಮಾಡಿದ್ದು ಇದೇ ಗಣೇಶ್ವರ ಶಾಸ್ತ್ರಿ. ಇನ್ನು ಇವತ್ತು ಮೋದಿ ನಾಮಪತ್ರ ಸಲ್ಲಿಕೆ ವೇಳೆ ಅಭಿಜಿನ್ ಮುಹೂರ್ತ ಅಂತ ಏನಿತ್ತು, ಇದನ್ನು ಕೂಡ ನಿಗದಿ ಮಾಡಿದ್ದು ಇದೇ ಗಣೇಶ್ವರ ಶಾಸ್ತ್ರಿಗಳು. ಗಣೇಶ್ವರ ಶಾಸ್ತ್ರಿಗಳ ಉಮೇದುವಾರಿಕೆಯೇ ಪ್ರಮುಖ ಸೂಚಕರಾಗಿದ್ದರು. ಸೂಚಕರು ಅಂತಿರ್ತಾರೆ ಒಂದಿಬ್ಬರು. ನೀವು ನಾಳೆ ಎಲೆಕ್ಷನ್ಗೆ ನಿಲ್ತೀನಿ ಅಂತ ಹೇಳೋಕೆ ಒಬ್ಬರು ಹೋಗೋಕ್ಕಾಗಲ್ಲ, ಒಂದು 5 ಜನ ಹೋಗ್ಬೇಕಾಗಲ್ಲ. ಸೂಚಕರು ಅಂತ ಇರ್ತಾರೆ. ಆ ಸೂಚಕರಲ್ಲಿ ಒಬ್ಬರು ಅವರು ಆಗಿದ್ದರು. ಇವರು ಗಣೇಶ್ವರ ಶಾಸ್ತ್ರಿ BJP ಮತ್ತು RSS ಜೊತೆ ಗಣೇಶ್ವರ ಶಾಸ್ತ್ರಿ ಅವರಿಗೆ ದಶಕಗಳ ಒಡನಾಟ ಇದೆ. ಜೊತೆಗೆ ಗಣೇಶ್ವರ ಶಾಸ್ತ್ರಿ ಅವರು ವಾರಣಾಸಿಯ ರಾಮ್ಘಾಟ್ ಪ್ರದೇಶದ ಈಗಿನ ನಿವಾಸಿ. ರಾಮ್ಘಾಟ್ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಅವರು. ಆದರೆ ಗಣೇಶ್ವರ ಶಾಸ್ತ್ರಿಯ ಮೂಲ ತಮಿಳುನಾಡಿನ ತಿರುವಿಸನಲ್ಲೂರು ಅನ್ನೋ ಊರವರು. ಗಣೇಶ್ ಶಾಸ್ತ್ರಿ ಅವರ ತಂದೆ ಹೆಸರು ಲಕ್ಷ್ಮಣ್ ಶಾಸ್ತ್ರಿ. ಸೊ ಇದೆಲ್ಲವೂ ಕೂಡ ಗಣೇಶ್ವರ ಶಾಸ್ತ್ರಿ. ಈಗ ಗೊತ್ತಾಯ್ತಲ್ಲ ಯಾರಿದ್ದಾರೆ? ಗಣೇಶ್ವರ ಶಾಸ್ತ್ರಿ ಮತ್ತು ಲಕ್ಷ್ಮಣ ಶಾಸ್ತ್ರಿ ಅವರ ತಂದೆ ಹೆಸರು ಕೂಡ. ಇನ್ನು